सभी को शुभोदय। आज हम वर्णमाला सीखेंगे। ವರ್ಣಮಾಲಾ ವರ್ಣಮಾಲೆಯಲ್ಲಿ ಒಟ್ಟಾರೆಯಾಗಿ ಹಿಂದಿಯಲ್ಲಿ 52 ಅಕ್ಷರಗಳಿವೆ. ಆ ನಿಂದ ಹಿಡಿದು ಇಲ್ಲಿ ಶ್ರಾ ತನಕ. ಮೊದಲನೇ ಸಾಲಿನಲ್ಲಿ ತಮಗೆ ಕಾಣಿಸ್ತಿದೆ ಆ ನಿಂದ ಹಿಡಿದು ಅಹಾ ತನಕ ಇದೆ. ಇಲ್ಲಿ ಹ್ರಸ್ವ ಸ್ವರ, ದೀರ್ಘ ಸ್ವರ ಮತ್ತು ಕಡೆಯದಾಗಿ ಇಲ್ಲಿ ಅಯೋಗವಾಹಗಳನ್ನ ನಾವು ನೋಡ್ತೇವೆ. ಹ್ರಸ್ವ ಸ್ವರ ಅಂತ ಹೇಳಿದಾಗ ಇಲ್ಲಿ ಏನು ನಾನು ಅಂಡರ್ಲೈನ್ ಮಾಡಿದ್ದೇನೆ, ಅ, ಇ, ಉ, ರು ಇವನ್ನ ಹ್ರಸ್ವ ಸ್ವರ ಅಂತ ಹೇಳಬೇಕು. ಅವು ಒಟ್ಟಾರೆಯಾಗಿ 4 ಇವೆ. ಇನ್ನು ಉಳಿದಂತೆ ದೀರ್ಘ ಸ್ವರಗಳಾದಂತಹ ಒಂದು ಆ, ಇ, ಉ, ಎ, ಐ, ಓ, ಅವು ಇವುಗಳನ್ನು ನಾವು ದೀರ್ಘ ಸ್ವರಗಳು ಅಂತ ಹೇಳಬೇಕು. ಇವು ಒಟ್ಟಾರೆಯಾಗಿ 7 ಇವೆ. ಕಡೆಯದಾಗಿ ಅಯೋಗವಾಹಗಳು ಅಂತ ಹೇಳ್ತೇವೆ. ಇವು ಅನುಸ್ವಾರ ಅಂ, ವಿಸರ್ಗ ಅಹ. ಕಾಯಿಂದ ಹಿಡಿದು ಹಾ ತನಕ ಇದನ್ನ ನಾವು ವ್ಯಂಜನಗಳು ಅಂತ ಕರೀಬೇಕು. ಒಟ್ಟಾರೆಯಾಗಿ ಇಲ್ಲಿ ಕಾಯಿಂದ ಹಿಡಿದು ಮಾ ತನಕ ಇರುವಂತವನ್ನ ನಾವು ವರ್ಗೀಯ ವ್ಯಂಜನಗಳು ಅಂತ ಕರಿತೀವಿ. ಅನಂತರ ಯಾಯಿಂದ ಹಿಡಿದು ಹಾ ತನಕ ಇರುವಂತಹ ಒಂದು ಅಕ್ಷರಗಳನ್ನ ಅವರ್ಗೀಯ ವ್ಯಂಜನಗಳು ಅಂತ ಕರಿತೀವಿ. ಈ ಒಂದು ವರ್ಗೀಯ ವ್ಯಂಜನಗಳಲ್ಲಿ ಪುನಃ ಮೊದಲನೇ ಕಂಬಸಾಲು ಮತ್ತೆ ಮೂರನೇ ಕಂಬಸಾಲಿನಲ್ಲಿ ಕಂಡು ಬರ್ತಾರಂತ ಒಂದು ಅಕ್ಷರಗಳನ್ನು ನಾವು ಅಲ್ಪಪ್ರಾಣಗಳು ಅಂತ ಕರೀಬೇಕು. ಮತ್ತೆ 2 ಮತ್ತೆ 4ನೇ ವರ್ಗದಲ್ಲಿ ಏನ್ ಕಂಡು ಬರ್ತದೆ ಇವುಗಳನ್ನು ನಾವು ಮಹಾಪ್ರಾಣಗಳು ಅಂತ ಕರೀಬೇಕು. ಕಡೆಯದಾಗಿ ನ್ಯ, ನ್ಯ, ನ, ನ, ಮ ಈ ಒಂದು ಅಕ್ಷರಗಳನ್ನು ನಾವು ಅನುನಾಸಿಕಗಳು ಅಂತ ಕರೀಬೇಕು. ಯಾಯಿಂದ ಹಿಡಿದು ಹಾ ತನಕ ಒಟ್ಟಾರೆಯಾಗಿ 8 ಅಕ್ಷರಗಳಿವೆ. 1, 2, 3, 4, 5, 6, 7, 8 ಇವುಗಳನ್ನು ನಾವು ಅವರ್ಗೀಯ ವ್ಯಂಜನಗಳು ಅಂತ ಕರಿತೇವೆ. ಕಡೆಯದಾಗಿ ಇಲ್ಲಿ ಸಂಯುಕ್ತಾಕ್ಷರಗಳು ಅಂತ ಹೇಳ್ತೇವೆ. ಕ್ಷ, ತ್ರ, ನ, ಶ್ರ ಇವು 4 ಇವೆ. ಅನಂತರ ದ್ವಿಗುಣ ವ್ಯಂಜನಗಳು ಡ, ಢ 2 ಇವೆ. ಒಟ್ಟಾರೆಯಾಗಿ ಈ ಒಂದು ಆ ಇಂದ ಹಿಡಿದು ಶ್ರಾ ತನಕ ಏನು ಅಕ್ಷರಗಳಲ್ಲಿ ಕಂಡು ಬರ್ತವೆ ಇವು 52 ಇವೆ. ಇಲ್ಲಿ ಸ್ವರಗಳು ಮತ್ತು ಅಯೋಗವಾಹಗಳು 13. ಅನಂತರ ಇಲ್ಲಿ ವರ್ಗೀಯ ವ್ಯಂಜನಗಳು 25, ಅವರ್ಗೀಯ ವ್ಯಂಜನಗಳು 8, ಸಂಯುಕ್ತಾಕ್ಷರಗಳು 4. ಕಡೆಯದಾಗಿ ಇಲ್ಲಿ ಏನು ದ್ವಿಗುಣ ವ್ಯಂಜನಗಳು ಅಂತ ಹೇಳ್ತೇವೆ ಅವು 2 ಸೇರಿಸಿ ಒಟ್ಟಾರೆಯಾಗಿ ಇಲ್ಲಿ 52 ಅಕ್ಷರಗಳನ್ನ ನಾವು ಹಿಂದಿಯಲ್ಲಿ ಕಾಣ್ತೇವೆ. ಎಲ್ಲರಿಗೂ ಧನ್ಯವಾದ.